A protest was held by Karnataka BJP party in Vidhana Soda today, demanding CBI probe in Jane Monk's murder case. Protest was led by former Chief Minister of Karnataka Basavaraj Bommai, BJP MLA Ashwath Narayan, R. Ashok, B. Sunil Kumar, and other prominent MLAs and MLCs joined the protest, raising slogans against Congress government. The protest is against alleged lawlessness of Karnataka Congress government as per BJP party. Basavaraj Bommai quoted, "It's barely been 2 months that Congress party has been in power in the state, and the state of Karnataka is feeling lawlessness or jungle raj, and a common man cannot move about in the state without fear." Basavaraj Bommai also stated the matter of the horrible murder of the Jain pontiff had been treated extremely lightly by the authorities. CBI should be given the case, public is demanding it, and we have also insisted that CBI look into the case. Basavaraj Bommai told the reporters, Jain pontiff was killed, activist was hacked to death, common men are being murdered, techies are being lynched and murder videos are being shared on Instagram. Police officers who tried to stop the crimes were hacked to death too. He asserted the killers aren't afraid of law and order. Karnataka BJP party took out a march from Vidhana Soda to Raj Bhavan to submit a memorandum to Governor Thawarchand Gehlot on seeking justice for Jain monk and other murders which took place in Kalaburgi, Belgaum, Sakleshpur, Mysuru, Hassan, Chamarajnagar, Nanjangud. A request has been made in the memorandum to the governor on proper representation and to issue significant direction to the state government to maintain law and order. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2 ತಿಂಗಳಲ್ಲಿ ಜಂಗಲ್ ರಾಜ್ಯ ಶುರುವಾಗಿದೆ. ರಾಜ್ಯದಲ್ಲಿ ಜಂಗಲ್ ರಾಜ್ಯ ಶುರುವಾಗಿದೆ. ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲ. ಹೆಣ್ಣು ಮಕ್ಕಳು ಭಯಭೀತಿಯಿಂದ ಓಡಾಡುವಂಥ ವಾತಾವರಣ ಇಲ್ಲ. ಜೈನ ಮುನಿಗಳು ಸರ್ವ ಸಂಘ ಪರಿತ್ಯಾಗಿಗಳಿಗೆ ರಕ್ಷಣೆ ಇಲ್ಲ. ಬಬ್ಬರವಾದಂಥ ಕೊಲೆ ಆಗಿದೆ. ಆದರೆ ಈ ಸರ್ಕಾರಕ್ಕೆ ಅದೇನು ಅನ್ನಿಸ್ತಾ ಇಲ್ಲ. ದಪ್ಪ ಚರ್ಮದ ಸರ್ಕಾರ ಇದೆ. ನಮ್ಮ ಕಾರ್ಯಕರ್ತರ ಕೊಗ್ಗಲೆ ಆಗಿದೆ. ಪೊಲೀಸರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ, ನಿಷ್ಕ್ರಿಯಾಗಿದ್ದಾರೆ. ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾ ಇದೆ, ಕೇಸ್ಗಳನ್ನು ಹಾಕ್ತಾ ಇದ್ದಾರೆ, ಜನಸಾಮಾನ್ಯರ ಕೊಲೆ ಆಗ್ತಾ ಇದೆ. ನಿನ್ನೆ ಬೆಂಗಳೂರಿನಲ್ಲಿ ಹಾಡೇ ಹಗಲು ಇಬ್ಬರು ಟೆಕ್ಕಿಗಳು IT ಕಂಪನಿಯ ಮುಖ್ಯಸ್ಥರು ಇಬ್ಬರನ್ನ ಸಾಯಂಕಾಲ 4 ಗಂಟೆಗೆ ಎಲ್ಲರ ಎದುರಿಗೆ ಬಬ್ಬರವಾಗಿ ಕೊಲೆ ಮಾಡಿ ಆ ವ್ಯಕ್ತಿ ತನ್ನ ಇನ್ಸ್ಟಾಗ್ರಾಮ್ದಲ್ಲಿ ಹಾಕ್ತಾನೆ. ಅಂದರೆ ಎಷ್ಟು ಕೊಲೆಗಡಕರಿಗೆ ನಿರ್ಭೀತಿ ಇದೆ, ಉದ್ದಟತನ ಇದೆ, ಯಾವುದೇ ಭಯ ಇಲ್ಲ. ಕಾನೂನು ಸುವ್ಯವಸ್ಥೆ ಭಯ ಇಲ್ಲ, ಕಾನೂನು ಅಧಿಕಾರಿಗಳ ಭಯ ಇಲ್ಲ, ಪೊಲೀಸ್ ಭಯ ಇಲ್ಲ, ಶಿಕ್ಷೆಯ ಭಯ ಇಲ್ಲ. ಯಾಕೆ? ಆಡಳಿತದಲ್ಲಿ ಬದಲಾವಣೆ ಆಗಿದೆ, ಆಡಳಿತದಿಂದ ನಮಗೆ ರಕ್ಷಣೆ ಸಿಗ್ತದೆ ಅಂತ ಎಲ್ಲ ಸಮಾಜಘಾತಕ ಶಕ್ತಿಗಳು ಇವತ್ತು ಇಡೀ ಕರ್ನಾಟಕ ಎಲ್ಲೆಡೆ ಈ ಥರ ದೊಂಬಿ ಗಲಾಟೆ ಮರ್ಡರ್ಗಳು ಆಗ್ತಾಯಿದೆ. ಅಷ್ಟೇ ಅಲ್ಲ, ಪೊಲೀಸ್ ಇಲಾಖೆ ತಳಹಂತದ ಪೊಲೀಸ್ ಅಧಿಕಾರಿಗಳು, ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ಲು, PSIಗಳ ಮೇಲೆ ಒತ್ತಡ ಇದೆ. ನೀವು ಇದೇ ರೀತಿ ಮಾಡಬೇಕು, ಇದೇ ರೀತಿ ಕೇಸ್ ಫಿಕ್ಸ್ ಮಾಡಿಸ್ಬೇಕು. ಮತ್ತು ಯಾರು ಪ್ರಾಮಾಣಿಕವಾಗಿರುವಂಥ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಕಾನ್ಸ್ಟೇಬಲ್ಗಳಿದ್ದಾರೆ, ಅವರು ಅವ್ಯವಹಾರವನ್ನು, ಸ್ಯಾಂಡ್ ಮಾಫಿಯನ್ನು ತಡೆಯಕ್ಕೆ ಹೋದಾಗ ಅವ್ರದ್ದು ಮರ್ಡರ್ ಆಗಿದೆ. ಪೊಲೀಸ್ ಕಾನ್ಸ್ಟೇಬಲ್ ಮರ್ಡರ್ ಆಗಿದೆ. ಪೊಲೀಸರ ನೈತಿಕತೆಯನ್ನು ಕುಸಿಯುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಇನ್ನೊಂದು ಕಡೆ ಹಿರಿಯ ಅಧಿಕಾರಿಗಳು ಬಾಗಿ ಈ ಸರ್ಕಾರದ ಮುಂದೆ ನಿಂತು ಅವರ ಆದೇಶಗಳನ್ನು ಪಾಲನೆ ಮಾಡೋ ಮುಖಾಂತರ ನ್ಯಾಯನಿಷ್ಠವಾಗಿ ನಡೀತಾ ಇಲ್ಲ, ನ್ಯಾಯನಿಷ್ಠವಾಗಿ ತನಿಖೆ ಆಗ್ತಾಯಿಲ್ಲ. ತಪ್ಪಿತಸ್ಥರಿಗೆ ಇವತ್ತು ಶಿಕ್ಷೆ ಆಗುವಂಥ ಯಾವುದೇ ಲಕ್ಷಣ ಇಲ್ಲ. CBI ಇಂಕ್ವೈರಿ ಮಾಡನ್ನುವಂಥ ನಮ್ಮ ಡಿಮ್ಯಾಂಡನ್ನು ತಿರಸ್ಕರಿಸಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಿ, ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡಿ, ಇಲ್ಲಿ ಪಾದಯಾತ್ರೆ ಮಾಡಿ, ಗಂತವತ್ತ ಗವರ್ನರ್ಗೆ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ಹಲವಾರು ಕಲಬುರಗಿಯಲ್ಲಿ, ಜೇವರ್ಗಿಯಲ್ಲಿ, ಬೆಳಗಾಂನಲ್ಲಿ, ಸಕಲೇಶ್ಪುರದಲ್ಲಿ, ಹಾಸನದಲ್ಲಿ, ಮೈಸೂರಲ್ಲಿ, ಚಾಮರಾಜನಗರದಲ್ಲಿ, ನಂಜನಗೂಡಲ್ಲಿ ಎಲ್ಲ ಕಡೆ ಆಗಿರುವಂಥ ಘಟನೆಗಳ ವಿವರಗಳನ್ನು ಕೊಟ್ಟಿದ್ದೇವೆ. ಅವರಿಗೆ ನಮ್ಮ ಮನವಿ ಇಷ್ಟೇ, ತಮ್ಮಲ್ಲಿರುವಂಥ ಅಧಿಕಾರವನ್ನು ಬಳಸಿ DGPನ ಕರೆಸ್ಕೊಳ್ಳಿ, ಹೋಮ್ ಸೆಕ್ರೆಟರಿ ಕರೆಸ್ಕೊಳ್ಳಿ, ಚೀಫ್ ಸೆಕ್ರೆಟರಿ ಕರೆಸ್ಕೊಳ್ಳಿ, ಕಾನೂನು ಸುವ್ಯವಸ್ಥೆ ಕೂಡಲೇ ಹದ್ದುಬಸ್ತಿಗೆ ತರುವಂಥ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳೋಕ್ಕೆ ಸೂಚನೆಯನ್ನು ಕೊಡಬೇಕು ಮತ್ತು CBI ತನಿಖೆಗೆ ಡೈರೆಕ್ಷನ್ ಕೊಡಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದೇವೆ. Forest Minister Ishwar Khandre said Congress government in the state of Karnataka will maintain law and order.
anyone who violates the law will be dealt with severely. And he also asserted BJP party is always provoking people and aims at playing divisive politics. Congress government will maintain law and order. So who are all violating and who are all indulging in antisocial activities, they will be dealt with heavy hand. Law of the land will be implemented and will maintain peace in the state. BJP always they are provoking people, they are communalizing the things, they want some or the other kind of law and order problem, will not allow that. However high he may be, action will be taken as per law, as per rules. Already the culprits have been arrested, action has been initiated, and there will be zero tolerance regarding violence. They don't have any other issue except criminalizing, except polarizing the things. They want law and order to be broken in Karnataka. Society should get divided and they should get the advantage.